ಕಾದನ ಜ್ಞಾನಿಯ ಜೋಡಿ ಮಾಡ ಬ್ಯಾಡ್ರೋ ಕಾದನ ಸತ್ಯ ಶರಣರ ಜೋಡಿ ಜೇಬ ಹಾಕಿ ಯಪ್ಪ ಹೋಗ್ಯಾರು ಎಷ್ಟೋ ಜನ ಹಾಲ ಮತದ ಕತೆ ಹಾಡುವೆ ಹಸರ ಪಾಪನರ ಮಾತಿ ಮಾಡರಿ ಜಾನ ಮಾಡರಿ ಜಾನ ಹಾಡುವೆ ಇಲ್ಲದೆ ಏನು ವ್ಯಾಸನ ಹಾಡುವೆ ಇಲ್ಲದೆ ಏನು ವ್ಯಾಸನ ಸತ್ಯ ಸಿದ್ಧರು ಮಾಡಿದ ಕತ್ತಿ ಸರ ಹಾಡುವೆನ ಪೂರ್ಣ ಏ ಗುರುವಿನ ಭಕ್ತಿ ಮಾಳಪ್ಪ ಮಾಡುತ್ತೇವ ಸೇರೋಣ ಹೇ ಏ ಪಾಂಡವರ ಕೋಟೆ ಹೂವ ಬೇಡನ ಭೀರಣ್ಣ ತರಲಕ ಹೊಂಟಾನೋ ಮಾಳಣ್ಣ ತರಲಕ ಹೊಂಟಾನೋ ಮಾಳಣ್ಣ ಗುರುವಿನ ಸಲುವಾಗಿ ಶೇಪ ಮಾಳಿಂಗರಾಯ ಮುಡುಪಾಗಿಟ್ಟಾನೋ ಪ್ರಾಣ ಹಾಲ ಮತದ ಕತ್ತಿ ಹಾಡುವೆ ಹಸನ ತಪ್ಪನದರ ಮಾತಿ ಮಾಡರಿ ಜಾನ ಹಾಡುವೆ ಇಲ್ಲದೆ ಏನು ವ್ಯಾಸನ ಹಾಡುವೆ ಇಲ್ಲದೆ ಏನು ವ್ಯಾಸನ ಸತ್ಯ ಸಿದ್ಧರು ಮಾಡಿದ ಕತ್ತಿ ಸಾರ ಹಾಡುವೆನ ಪೂರ್ಣ ಏ ಹೋಮದ ಕಂಬಳಿ ಹೆಗಲಿಗೆ ಹೊತ್ತಾನ ನೇಮದ ಬ್ಯಾತ್ತ ಕೈಯಾಗ ಹಿಡದನ ಹೂವಿನ ದುರ್ಡಿ ಮುಂಗೈಗೆ ಹಾಕ್ಯಾನ ಹೂವಿನ ದುರ್ಡಿ ಮುಂಗೈಗೆ ಹಾಕ್ಯಾನ ಏ ಹೋಗಿ ತರ್ತೀನಿ ಗುರುವೆ ನಿನ್ನ ದಯ ನನಗ ಇರಲಪ್ಪ ಕಡಿತಾನ ಹಾಲ ಮತದ ಕತ್ತಿ ಹಾಡುವೆ ಹಸನ ಏ
ಪಾಂಡವರು ಕೊಟ್ಟಿದ್ದಾನ ಹೇ ಕೋಟಿಗೆ ಕೇಳಿ ಹಾಕಿ ತಾಕ್ಷಣ ತಮ್ಮ ಏನವ ಇಲ್ಲಿ ವಿಜ್ಞಾನ ಬರಲ್ಲ ಏನ್ ಬರ್ತದವ ಇಲ್ಲಿ ಜ್ಞಾನ ಬರ್ತದೆ ಹೆಂಗ ಕೇಳು ಹೇಳು ಸಾಗಿ ಹೋಗ್ಯಾನೋ ಪಾಂಡವರು ಕೊಟ್ಟಿದ್ದಾನ ಹೇ ಕೋಟಿಗೆ ಕೇಳಿ ಹಾಕಿ ತಾಕ್ಷಣ ಮಾಳಣ್ಣ ನೋಡ್ಯಾನೋ ತಕ್ಷಣ ಮಾಳಣ್ಣ ನೋಡ್ಯಾನೋ ತಕ್ಷಣ ಬಂಡಾರ ಹೊಡೆದು ಉಕ್ಕಿನ ಕೀಲಿ ಮುರಿದ ಎಂತ ಸತ್ಯ ಶರಣ ಮತದ ಕತೆ ಹಾಡುವೆ ಹಸನ ಹಾಡುವೆ ಇಲ್ಲದೆಯನು ವ್ಯಸನ ಹಾಡುವೆ ಇಲ್ಲದೆಯನು ವ್ಯಸನ ಸತ್ಯ ಸೇತರು ಮಾಡಿದ ಕಥಿಸರು ಹಾಡುವೆನ ಪೂರ್ಣ ಸಿಟ್ಟಿಗೇರಿ ಬಂದಾನ ಭೀಮಸೇನ ಮಾಳಪ್ಪ ಹೊಡಿಲಕತ್ತನ ಗದ ಎತ್ತನ ಅಂತರಲೆ ಗದನೆ ಅಂತ ಕ್ಷಣ ಅಂತರಲೆ ಗದನೆ ಅಂತ ಕ್ಷಣ ಪಾಂಡವರ ಭೀಮ ಮ್ಯಾಲಿನ ಗದ ನೋಡಿ ಗಾಬರಿಗೆ ನಿಂತಾನ ಮತನ ಕತೆ ಹಾಡುವೆ ಹಸನ ತಪ್ಪನದರ ಮತಿ ಮಾಡರಿ ಜ್ಞಾನ ಹಾಡುವೆ ಇಲ್ಲದೆಯನು ವ್ಯಸನ ಹಾಡುವೆ ಇಲ್ಲದೆಯನು ವ್ಯಸನ ಸತ್ಯ ಸೇತರು ಮಾಡಿದ ಕಥಿಸರು ಹಾಡುವೆನ ಪೂರ್ಣ ಕೋಪದಿಂದ ಪಾಂಡವರ ಭೀಮಣ್ಣ ಮಾಳಿಂಗರಾಯನ ಸುತ್ತ ಮಂಡಲ ಕೊರದನ ಧರ್ಮರಾಜ ತಮ್ಮಗ ಕರ್ಶಾನ ಧರ್ಮರಾಜ ತಮ್ಮಗ ಕರ್ಶಾನ ಕತ್ತಿಯಲ್ಲ ತಮ್ಮ ಭೀಮಸೇನ ಅನ್ನಗ ಹೇಳ್ಯಾನ ಮತನ ಕತೆ ಹಾಡುವೆ ಹಸನ ತಪ್ಪನದರ ಮತಿ ಮಾಡರಿ ಜ್ಞಾನ ಹಾಡುವೆ ಇಲ್ಲದೆಯನು ವ್ಯಸನ ಹಾಡುವೆ ಇಲ್ಲದೆಯನು ವ್ಯಸನ ಸತ್ಯ ಸೇತರು ಮಾಡಿದ ಕಥಿಸರು ಹಾಡುವೆನ ಪೂರ್ಣ ಧರ್ಮರಾಜ ಮಾಳಿಂಗರಾಯನ ಕರೆದನ ಕ್ಷಮೆ ಕೇಳಿ ಹಿಡದನ ಸಿದ್ಧನ ಚರಣ ಸಿದ್ಧನ ಚರಣ ಸಿದ್ಧನ ಚರಣ ತಪ್ಪೈತಂದು ಮಾಡಿ ನಿಂತಾನ ಶರಣ ತಪ್ಪಾಯ್ತಂದು ಮಾಡಿ ನಿಂತಾನ ಶರಣ ಪಾಂಡವರ ಕೋಟೆ ಒಳಗೆ ಶುದ್ಧ ಮಾಳಿಂಗರಾಯ ತೋರನ ತನ್ನ ಕಿರಣ ಮತನ ಕತೆ ಹಾಡುವೆ ಹಸನ ತಪ್ಪನದರ ಮತಿ ಮಾಡರಿ ಜ್ಞಾನ ಹಾಡುವೆ ಇಲ್ಲದೆಯನು ವ್ಯಸನ ಹಾಡುವೆ ಇಲ್ಲದೆಯನು ವ್ಯಸನ ಸತ್ಯ ಸೇತರು ಮಾಡಿದ ಕಥಿಸರು ಹಾಡುವೆನ ಪೂರ್ಣ ಕರ್ಜಿಗೆ ಜಗದಾಗ ಕರ್ಜಿಗೆ ಜಗದಾಗ ಆಗ್ಯದ ವಾಯನ ಹೇ ಪರಮದೇವರ ಅಲ್ಲಿ ಮಾಡ್ಯಾನ ಸ್ಥಾಪನ ನಮ್ಮ ಮ್ಯಾಲ ಗುರುವೇನಂತ ಕರುಣ ನಮ್ಮ ಮ್ಯಾಲ ಗುರುವೇನಂತ ಕರುಣ ಏಕಂದ ಬೋರಮನ ಕವನ ಕೇಳಿದರ ಸುರಗ ಮುತ್ತು ರತ್ನ ಮತನ ಕತೆ ಹಾಡುವೆ ಹಸನ ತಪ್ಪನದರ ಮತಿ ಮಾಡರಿ ಜ್ಞಾನ ಹಾಡುವೆ ಇಲ್ಲದೆಯನು ವ್ಯಸನ ಹಾಡುವೆ ಇಲ್ಲದೆಯನು ವ್ಯಸನ
ಸತ್ಯ ಸಿದ್ಧರು ಮಾಡಿದ ಕಪಿಸರ ಹಾಡುವೆನ ಪೂರ್ಣ ಮುಗುಳ್ ಕೋಡ ಜಗದಾಗ ಆಗ್ಯದ ವಾಯನ ಮಾಳಿಂಗರಾಯ ಎಲ್ಲಿ ಮಾಡ್ಯನ ಸ್ಥಾಪನ ತಮ್ಮ ಏನಾಯ್ತವ ಮಹಾತ್ಮರಾಗಿರ್ತಕ್ಕಂಥವ್ರು ಜ್ಞಾನಿಗಳಾಗಿರ್ತಕ್ಕಂಥವ್ರು ಮಾತಿನಲ್ಲಿ ಒಂದು ಮಾತು ಹಿಂಗೆ ಹೇಳ್ತಾರಲ್ಲ ಏನ್ ಹೇಳ್ಯಾರಿವ ಮಾತಾ ಮಾತು ತಂದವನು ಮಗನಲ್ಲ ಮಾನಗೆಟ್ಟವಳು ಮಗಳಲ್ಲ ಹೌದು ಮಾತು ತಂದವನು ಮಗನಲ್ಲ ಮಾನಗೆಟ್ಟವಳು ಮಗಳಲ್ಲ ಬಾಳಿಯ ದಿಂಡು ತೋಳಲ್ಲ ತೊಲೆಯಲ್ಲ ತೊಲೆಯಲ್ಲ ತುಂಬಿದ ಸಭಾ ಕೆಡಿಸಿ ಮಾತಾಡುವವರಿಗೆ ಮನುಷ್ಯ ಅಲ್ಲಕ್ಕ ಬರೋದಿಲ್ಲ ಅಂತಕ್ಕಂತ ಮಾತು ಹೇಳ್ಯಾರ ಇದೇ ಮಾತು ಯಾಕೆ ಹೇಳಿದ್ರು ಈಗಾಗಲೇ ಈ ಕಡೆ ನನ್ನ ತಾಯಿ ಬಳಗು ಬಹಳ ಚಂದ ಕೂಡ್ಯಾದ ತಂದಿ ಬಳಗು ಬಹಳ ಚಂದ ಕೂಡ್ಯಾದ ಭಾರಿ ಕೂಡ್ಯಾರಲ್ರಿ ಹೆಂಗ ನನ್ನ ದೈವ ಕೂಡ್ಯಾದಪ್ಪ ಅಂತಂದ್ರ ಹೆಂಗ ಕೂಡಿದವ ದೈವ ದೇವಲೋಕದೊಳಗ ಇಂದ್ರ ಸಭಾ ಕೂಡಿದಂಗ ನನ್ನ ದೈವ ಕೂಡ್ಯಾದ ತಮ್ಮ ದೇವಲೋಕದ ಇಂದ್ರ ಸಭಾ ಹೆಂಗ ಚೇಸ್ಮಾಕೊಂಡ್ ಕುಡ್ಲತ್ತದ ನಮ್ ಕಾಕನ್ಗತ್ಲೆ ಹೇ ಹಂಗಲ್ಲ ಈಗಾಗಲೇ ನಮ್ಮ ಸರಜೋಡಿ ಕಲಾವಂತರು ತಂದಿ ಬಳಗದವರು ಮತ್ತ ನಮ್ಮ ಅಕ್ಕೋರು ಏನ್ ಮಾಡಿದ್ರವ ಬಹಳ ಚಂದ ಬಹಳ ಮಾರ್ಮಿಕವಾಗಿ ಉತ್ತಮ ರೀತಿಯಾಗಿ ಮಾತಾಡಿದ್ರು ಅವರು ಏನೇನು ಮಾತಾಡಿದ್ರು ಏನೇನು ಮಾತಾಡಿದ್ರು ಹೆಂಗ ಮಾತಾಡ್ರ ಅಂತಕ್ಕಂಥದ್ದು ಎಲ್ಲಾ ದೈವಕ್ಕೆ ಗೊತ್ತದ ಕೂನದ್ರಲ್ಲ ನಮ್ಮ ಕಮಿಟಿ ಹಿರಿಯರಾಗಿರ್ತಕ್ಕಂಥವ್ರು ಬಹಳ ಜ್ಞಾನ ಓಡಿಸಿ ಏನ್ ಮಾಡಿದ್ರು ಆ ಜ್ಞಾನಿ ಮತ್ತು ವಿಜ್ಞಾನಿ ಅಂತೇಳಿ ವಿಷಯ ಇಟ್ಟು ಕೂಡ್ಲಿ ನೀವ್ ಅದ್ ಹಿಡ್ಕೊಂಡ್ರಿ ನಾ ಜ್ಞಾನಿ ಹಿಡ್ಕೊಂಡಿನಿ ಅಪ್ಪಾಜಿ ಅವರು ವಿಜ್ಞಾನಿ ಹಿಡ್ಕೊಂಡಾರ ಹೌದಲ್ಲ ಅವ್ರು ಹೇಳಿದ್ರು ತಮ್ಮ ಏನ್ ಹೇಳಿದ್ರು ಅವರು ಏನ್ ಹೇಳಿದ್ರಪ್ಪ ಅಂತಂದ್ರ ಏನ್ ಹೇಳಿದ್ರು ಆ ಮಾತ ಹಾದಿಸನಿಯೊಳಗೆ ಹೇಳಿದ್ರು ಏನಂತ ಇವತ್ತಿನ ದಿವಸ ಏನು ನಡೆದ ನೋಡು ಎಲ್ಲಾ ವಿಜ್ಞಾನಿ ಕೈಯೊಳಗೆ ಆದ ಇದಕ್ಕಿಂತ ಮೊದಲು ಒಂದು ಮಾತು ಹೇಳ್ಯಾರ ಏನಂತ ಹೇಳ್ಯಾರವ ಮಗಳು ಮುಂದಿನ ಸಂಧಿಗೆ ನಿನಕ್ಕಿಂತ ಕಡಿಮೆಯಪ್ಪ ಹೌದೌದು ನನಗೆ ಈ ವಿಷಯ ಕಡಿಮೆ ಬೆಳೆಸ್ಲಾಕ ಬರ್ತದ ಅಂತೇಳಿ ಒಂದು ಮಾತು ಅನಿಬೇಕು ಇಲ್ಲ ಆ ವಿಷಯ ನನಕ್ಕಿಂತ ಹೆಚ್ಚಾಗಿರ್ಬೇಕು ಹಿಂಗ ಏನೇನೋ ಅಂದಿದ್ರು ಅವ್ರ ಅಪ್ಪಾಜಿ ಅವರು ಅಂದಾರಲ್ರಿ ಆ ಮಗಳ ಜೋಡಿ ಚಾಲೆಂಜ್ ಮಾಡುವ ಅಪ್ಪಗಳೇ ಬಹಳ ಮಂದಿ ಆಗ್ಯಾರ ಹೌದು ಯಪ್ಪ ನಿನಗೊಂದು ಮಾತು ಹೇಳ್ತೀನಿ ತಿಳ್ಕೊಂಡು ಮಾತಾಡು ಏನ್ ಹೇಳ್ತೀವ ಮಗಳ ಎಲ್ಲಾ ಮಕ್ಕಳೇ ಬ್ಯಾರೆ ಈ ಮಗಳೇ ಬ್ಯಾರೆ ಈ ಕರ್ಜಿಗೆ ಮಗಳೇ ಬ್ಯಾರೆ ಅದಾಳ ನನ್ನ ಜೋಡಿ ಈ ಮಗಳ ಜೋಡಿ ಚಾಲೆಂಜ್ ಆಗಬೇಕಾದ್ರ ಬಹಳ ಎಚ್ಚರ ಇರ್ಬೇಕಾಗ್ಯದ ನೀನು ಹೌದೌದಲ್ಲ ಯಾಕೆ ಎಚ್ಚರ ಇರ್ಬೇಕಾಗ್ಯದ ನನಗ್ ಗೊತ್ತಿಲ್ಲಪ್ಪ ತಮ್ಮ ವಿಷಯ ಬೆಳೆಸಿದ್ರ ನೀವೆಲ್ಲಾರು ಕೇಳಿರಿ ಏನ್ ಬೆಳೆಸಿದ್ರು ಇವತ್ತಿನ ದಿವಸ ಮುಗುಳಕೋಡ ಗ್ರಾಮದೊಳಗ ಕಮಿಟಿ ಹಿರಿಯರು ಎಲ್ಲಾರು ಕೂಡಿಕೊಂಡ ಆ ಒಂದು ಕರ್ಜಿಗೆ ಮೇಳ ಒಂದು ಇಂಗಳಿಗೆ ಮೇಳಿಗೆ ಇಲ್ಲಿ ಮಾಳಿಂಗರಾಯನ ಜಾತ್ರೆ ಕಾರ್ಯಕ್ರಮ ಹಾಡಿಕೆ ಕೊಟ್ಟಾರಲ್ಲ ಹಾಡಿಕೆಗೆ ಬರಬೇಕಾದ್ರ ಹೌದು ಜೀಪ್ನಾಗ ಬಂದಿರಿ ಜೀಪ್ನ ಬಂದಿದೇವಲ್ಲ ಜೀಪ್ ಕಂಡು ಹಿಡಿದವ್ರು ಯಾರು ಅಂತ ಕೇಳ್ತಾರ ಅವ್ರ ಅಪ್ಪಾಜಿ ಅವ್ರು ಹೌದು ಜೀಪ್ ಕಂಡು ಹಿಡಿದವ್ರು ವಿಜ್ಞಾನಿಗಳು ಅಂತ ಹೇಳಿದ್ರ ಅವರು ಹೌದು ಹೇಳ್ಯಾರಲ್ಲ ಇವತ್ತಿನ ದಿವಸ ಯಾವುದೇ ಮನುಷ್ಯ ಭಾರತ ದೇಶನ ಎಲ್ಲಾ ಜನರು ಎಲ್ಲಾ ಜನರು ಅಮೇರಿಕಾಕ್ ಹೋಗ್ತಾರ ಇಂಗ್ಲೆಂಡ್ಗೆ ವಿಮಾನದೊಳಗೆ ಹೋಗ್ತಾರ ಹೌದೌದು ವಿಮಾನ ಕಂಡು ಹಿಡಿದವರು ನಮ್ಮ ವಿಜ್ಞಾನಿಗಳೇ ಅಂತ ಹೇಳಿದ್ರ ಅವರು ಹೇಳ್ಯಾರಲ್ಲ ಅಪ್ಪ ಅವರು ಆ ರೈಲ್ವೆ ಈ ಭೂಮಿ ಮ್ಯಾಗ ಏನು ವಾಹನಗಳದಾವಲ್ಲ ಎಲ್ಲಾನು ನಮ್ಮ ವಿಜ್ಞಾನಿಗಳ ಕಂಡು ಹಿಡಿದ್ರು ಇಲ್ಲಿಗೆ ಬರಬೇಕಾದ್ರ ವಿಜ್ಞಾನಿಗಳ ಕಂಡು ಹಿಡಿದಿರ್ತಕ್ಕಂತ ಮಾತದಂತ ಹೇಳ್ಯಾರ ಗಾಡಿ ಒಳಗೆ ನಾವು ಬಂದಿವತ್ತು ಹೇಳಿದ್ರಿ ಒಪ್ಕೋತೀನ್ರಿ ಅಪ್ಪಾಜಿ ಅವ್ರ ಹೌದು ನಿಮ್ಮೊಂದು ಮಾತು ಕೇಳೋದ ನಾನು ಏನ್ ಕೇಳ್ತೀವ ಮಾತ ಈಗ ಸದ್ಯ ಇಲ್ಲಿ ತನಕ ನಾವು ಬಂದಿದ್ದೇವೆ ಇದೊಂದು ಮಾತು ಕರೆಕ್ಟ್ ಅದ ಹೌದು ಆ ವಿಜ್ಞಾನಿಗಳೇ ಜೀಪ್ ಕಂಡು ಹಿಡ್ದಾರ ಹಿಡ್ದಾರಲ್ಲ ಅದೇ ವಿಜ್ಞಾನಿಗಳ ಜೀಪ್ ಏನ್ ಕಂಡು ಹಿಡ್ದಾರಲ್ಲ ಅಲ್ಲಿದಿಂದ ಇಲ್ಲಿಗೆ ಬರೋ ತನಕನು ಒಂದು ಜಾಗದೊಳಗೆ ಯಾವಾಗರೇ ಗಾಡಿ ಬಂದು ಬಿದ್ದು ತೆಳಗ್ ನಿತ್ತು ಬಿಡ್ತದ ಗಾಡಿ ಬಂದು ಬಿದ್ದು ನಿತ್ತು ಬಿಡ್ತದ ನಿಮ್ಮ ವಿಜ್ಞಾನಿಗಳ ಕರೆಕ್ಟ್ ಆಗಿ ಕಂಡು ಹಿಡಿದಿರಪ್ಪ ಅಂತಂದ್ರ ವಿಜ್ಞಾನಿಗಳ ಕೈಯೊಳಗೆ ಜೀಪ್ ಇತ್ತಪ್ಪ ಅಂತಂದ್ರ ಹೌದು ಅರ್ಧ ಹಾದಿಯಾಗ ಯಾಕೆ ಕಂಡ ಅರ್ಧ ಹಾದಿಯಾಗ ಯಾಕೆ ಬಂದು ಬಿತ್ತು ನಿಮ್ಮ ವಿಜ್ಞಾನಿಗಳ ಕಂಡು ಹಿಡಿದು ನಿಂದ್ರಬಾರ್ದಾಗಿತ್ತಲ್ಲ ಅಲ್ಲಿ ನಿಂದ್ರಬಾರ್ದದು ಎಲ್ಲಯೋ ಹೌದು ಆ ಜೀಪ್ ಕಂಡು ಹಿಡಿದವ್ರು ನಿಮ್ಮ ವಿಜ್ಞಾನಿಗಳದಾರ ಹೌದು ಅದ್ರ ಒಳಗ ಡ್ರೈವರ್ ಏನ ನಿಮ್ಮ ವಿಜ್ಞಾನಿ ಅದಾನ ಇಲ್ಲ 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 ಡ್ರೈವರ್ ಇದ್ದವ ಜ್ಞಾನಿ ಅದಾನ ನನ್ನ ಜ್ಞಾನಿ ಕೈಯಾಗೆ ನಿನ್ನ ವಿಜ್ಞಾನ ನಡೀತದ ಹೌದೌದಲ್ಲ ಈಗ ಸದ್ಯ ಒಂದು ಏನು ಮಾತದ ಏನದವ ನಿಮ್ದ ಈಗ ಸದ್ಯ ಜ್ಞಾನಿ ಇರ್ಲಾರ್ದೆ ವಿಜ್ಞಾನಿ ಆಗ ಸಾಧ್ಯನೇ ಇಲ್ಲ ಇಲ್ಲ ಹೆಂಗ ಹೇಳೋದೈತಿಪ್ಪ ಅಂತಂದ್ರ ಹೆಂಗ ಹೇಳೋದದ ಒಂದು ಸಾಲಿ ಒಳಗ ಒಂದ್ 100 ಹುಡುಗರಿಗೆ ಪೇಪರ್ ಬರಿಲಾಕ ಕುಂಡ್ರಸಿರ್ತಾರ ಕುಂಡ್ಸಿರ್ತಾರಲ್ಲ ಸಾಲ್ಯಾಗ 100 ಹುಡುಗರು ಪಾಸ್ ಆಗ್ತಾವೇನು ಆಗೋದಿಲ್ಲ ಒಂದು 7-8-10 ಮಂದಿ ಅದ್ರೊಳಗೆ ಪಾಸ್ ಆಗ್ತಾರ ಅವ್ರ ಬಲ್ಲಿ ಜ್ಞಾನ ಐತೆ ಅಂತೇಳಿ ಪಾಸ್ ಆಗ್ಯಾರೋ ಏನ ಜ್ಞಾನ ಇಲ್ಲ ಅಂತೇಳಿ ಪಾಸ್ ಆಗ್ಯಾರೋ ಜ್ಞಾನ ಆದತ್ ಹೇಳಿ ಜ್ಞಾನ ಐತೆ ಅಂತೇಳಿ ಪಾಸ್ ಆಗ್ಯಾರ ಅವರು ಹೌದು ಜ್ಞಾನ ಇದ್ದಾಗೆ ವಿಜ್ಞಾನ ಕಂಡು ಹಿಡ್ಲಾಕ ಬರ್ತದ ಹೊರತಾಗಿ ಜ್ಞಾನ ಇರ್ಲಾರ್ದೆ ವಿಜ್ಞಾನ ಇಲ್ಲಿ ಐತೆ ಅಂತೇಳಿ
ಮುಂದಿನ ಸಂಧಿಗೆ ಹೇಳ್ಬೇಕ್ರಿ ಅಪ್ಪಾಜಿ ಅವ್ರ ಹೇಳ್ತಾರ ಮತ್ತ ಈ ವಿಜ್ಞಾನಿಗಳ ಎಲ್ಲಾ ಕಂಡು ಹಿಡಿದಿರಪ್ಪ ಅಂತಂದ್ರ ಆ ಒಂದ್ 5-6 ವರ್ಷದ ಹಿಂದ ಕೊರೋನಾ ಟೈಮ್ ಬತ್ತು. ಕೊರೋನಾ ಬತ್ತು. ಎಲ್ಲಾ ಜೀಪ್ಗಳು ನಿಮ್ಗೆ ಏನ ವಿಜ್ಞಾನಿಗಳ ಕಂಡು ಹಿಡಿದಿರಲ್ಲ. ಎಲ್ಲಾವ ಎಲ್ಲಿ ಗೊತ್ತದೇನು? ಎಣ್ಣೆ ಪಂಪ್ ಬಂದ್ ಬಿತ್ತು, ಗಾಡಿಗಳು ಬಂದ್ ಬಿತ್ತು, ನಿಮ್ಮ ಎಲ್ಲಾನೇ ಬಂದ್ ಬಿತ್ತು. ಅವಾಗ ಮೊದಲಿನ ಟೈಮ್ ಬಂದದ, ನಡ್ಕೋತ ಹೋಗುವಂತ ಮನುಷ್ಯ ನಡ್ಕೋತ ಹೋಗುವ ಸಂದರ್ಭ ಬಂದದ. ಮತ್ತ ಮೊದಲು ನಡ್ಕೋತ ಹೋಗೋದು ನಿಮ್ಮ ಕೊರೋನಾ ಟೈಮ್ದಾಗ ಬಂದದಪ್ಪ ಅಂತಂದ್ರ ಇಲ್ಲಿ ಜ್ಞಾನ ಶ್ರೇಷ್ಠ ಅದತ್ತೀವ ನೀನು ವಿಜ್ಞಾನಿಗಳ ಶ್ರೇಷ್ಠ ತಿರು? ಹೌದೌದಲ್ಲ. ವಿಜ್ಞಾನಿಗಳ ಶ್ರೇಷ್ಠ ಇದ್ರಪ್ಪ ಅಂತಂದ್ರ ನೀವು ತಯಾರ ಮಾಡೋದ ಗಾಡಿ ಯಾಕ ಹೊರಗೆ ಬರ್ಲಿಲ್ಲ, ಬಂದ್ ಯಾಕ ಬಿದ್ದು? ಯಾಕೆ ಬರ್ಲಿಲ್ಲಪ್ಪ? ಹೊರಗೆ ಬಂದಿಲ್ಲ. ಎಲ್ಲರಿಗೂ ಕೊರೋನಾ ಸೇರಿತ್ತು. ಏನ್ ಜ್ಞಾನಿಗಳ ಮೊದಲು ನಡ್ಕೋತ ಹೋಗೋದು ತಗದಾರ ನೋಡು, ನಡ್ಕೋತ ಹೋಗುದೇ ಕೊರೋನಾ ಟೈಮ್ದಾಗ ಬಂದದ. ಇದು ಜ್ಞಾನಿ ಅಂತಕ್ಕಂಥದ್ದು ಶ್ರೇಷ್ಠ. ಇದು ಇಷ್ಟೇ ಮಾತಲ್ಲತ್ತಮ್ಮ, ಇನ್ನೂ ಬಹಳ ಅದಾವು, ಇನ್ನೂ ವಿಷಯಗಳು ಬಹಳ ಅದಾವು. ಜ್ಞಾನದಿಂದ ಎಲ್ಲೇರಿ ಯಾರ್ಯಾರ ಮುಕ್ತಿ ಮಂದಿರಕ್ಕೆ ಹೋಗಿ ಮುಟ್ಟಿದ್ರು ಅಂತಕ್ಕಂಥದ್ದು ಹೇಳೋದದ. ಇನ್ನ ಮಾತುಗಳು ಬಹಳ ಅದಾವ. ಯಾಕಪ್ಪ ಅಂತಂದ್ರ ಆಗಿನವ್ರು ಹಾಡೋದೇ ಬೇರೆ ಆಗ್ಯದ, ಈಗಿನವ್ರು ಹಾಡೋದೇ ಬೇರೆ ಆಗ್ಯದ. ಏನಾಗ್ಯದವ ಈಗಿನವ್ರಿಗೆ? ಆಗಿನ ಕಲಾವಂತರು ಜೇವೂರ ಗೌಡ್ರಾಗ್ಲಿ, ಹೈನಾಳ್ ಚಂದ್ರ ಮುತ್ಯಾರಾಗ್ಲಿ, ರೂಗಿ ಶಾಂತಿಲಿಂಗ ಕಾಕಾರಾಗ್ಲಿ, ಕೊಂಕಣಗ ಎಲ್ಲಾ ಮುತ್ಯಾರಾಗ್ಲಿ, ಮಾಳಿಂಗರಾಯನ ಗುಡಿ ಮುಂದೆ ದಿಮ್ಮಿಟ್ಟ ಮಾರ್ಗ ಹಚ್ಚಿ ಬಿಟ್ರಪ್ಪ ಅಂತಂದ್ರ ಏನಾಗ್ತಿತ್ತವ? ದೇವರ ಕೊಳಗ ಕಟ್ಟಿದ ಕಂಟ ಮಾಲಿ ಏಳುದು ಇಳಿದು ಮಾಡ್ತಿತ್ತು. ಆಗಿನ ಜೇವ್ರ ಗೌಡ್ರ ಹಾಡಾಗ ಬಾಬಾ ಇದು. ಹೌದು. ಈಗಿನವ್ರು ನೀವು ಹಾಡ್ಲಕತ್ತಿರ್ಲಿ, ಅಕ್ಕವ್ರು ಮತ್ತು ನೀವು ತಂಗಿಯವರು ಏನಾಗ್ತದ? ನೀವು ಹಾಡತ್ತನ ಅಲ್ಲಿ ರಾತ್ರಿ ಬಾರದ ದೇವ್ವ ಕುಣಿತಾವ್ ತಮ್ಮ. ಆಗಿನ ಕಲಾವಂತರ ಮೇನ ಮಾತ ನೆನಪಿ ಬರ್ತದ. ಏನವ? ಜೇವೂರ ಗೌಡರು ಜೈಬೇರಿ ಹೊಡೆದಾರೋ ಕೇಳ್ರಿ ಡೊಳ್ಳಿನ ಹಾಡಿನಲ್ಲಿ ಹೈನಾಳ ಮುತ್ಯಾಗಂದವರ ಹಾಲ ಮತದ ಹುಲಿ ಕರಜಿಗೆ ಹಾವಣ್ಣ ಹಾಡಕ್ಕ ಬಲು ಜಾಣ ಕೇಳ್ರಿ ಮಾರ್ಗದಲ್ಲಿ ಮಾರ್ಗ ಹಾಡಿ ಅವರು ಮೈ ಮಾತೋರರು ಕೇಳ್ರಿ ಸತ್ಯ ಸಂಘದಲ್ಲಿ ರೂಗಿ ಶಾಂತಲಿಂಗ ಕೂಗಿ ಉಳಿಸ್ಯಾರ ಜಗದಾಗ ಕಾವ್ಯದ ಕಲಿ ಕಂಠ ನೋಡಿ ಬಂಟ ಅಂದ್ರು ಇಂಗಳೇಶ್ವರ ಶ್ರೀಶೈಲ ಕಾಕಾಗ ಕರ್ನಾಟಕದ ಹೋಗಿಲಿ ಬಿರುಸ ಹಾಡಿಕೆ ಮಾಡಿ ಬಿಜ್ರಿಗೆ ಸೋಮನಿಂಗ್ ಕಾಕ ಜಗದಾಗ ಪಡೆದರು ಬೆಲಿ ಮುದ್ದಿನಂತ ಮಾತ ಮತ್ತೊಮ್ಮೆ ಕೇಳ್ಬೇಕ ನಮ್ಮ ಸೊನ್ಯಾಳ ಹನುಮಂತ ಗೌಡ್ರ ಬಾಯಿಲಿ ಅಂತಕ್ಕಂತ ಮಾತು ಹೇಳ್ಯಾರ. ಒಳ್ಳೆ ಮಾತು ಹೇಳ್ಯಾರಲ್ಲ. ಆಗಿನವರಿಗೆ ಈಗಿನವರಿಗೆ ಬಹಳ ವ್ಯತ್ಯಾಸ. ಇನ್ನೂ ವಿಷಯಗಳ ಮುಂದೆ ಮಾತಾಡೋದ ಈ ಪದ ಹೆಂಗ ಕೇಳು. ಮುಗುಳು ಕೋಡ ಜಗದಾಗ ಆಗ್ಯದ ವಾಯನ ಮಾಳಿಂಗರಾಯ ಇಲ್ಲಿ ಮಾಡ್ಯನ ಸ್ಥಾಪನ ನಮ್ಮ ಮ್ಯಾಲ ಗುರುವೇನಂತ ಕರುಣ ನಮ್ಮ ಮ್ಯಾಲ ಗುರುವೇನಂತ ಕರುಣ ಏಕಂದ ಪೌರಮನ ಪದಗಳ ಕೇಳ ಚುರುಗ ಮುತ್ತು ರತ್ನ ಹೊಳಿಯಾಗ ನಾವ ನಡದ ಲಿಂಗ ರಾಯನ ಮಾರಾಗ ಹಾಡಿದರ ಹೊಳಿಯಾಗ ನಾವ ನಡದ ಬಾರ ಮಾತೆ ಗೌಡರ ಮಾರಾಗ ಒಡ್ಡಿಯ ವಾಲಗ ನೋಡದ ಮಾತೆ ಗೌಡರ ಮಾರಾಗ ಒಡ್ಡಿಯ ವಾಲಗ ನೋಡದ ಲಿಂಗರಾಯ ಮುತ್ಯಾನ ಮಾರಾಗ ಹಾಡಿದರ ಗರಿ ಬೆಚ್ಚಿನವಿಲ ಕೋಣದ ಲಿಂಗರಾಯ ಮುತ್ಯಾನ ಮಾರಾಗ ಹಾಡಿದರ ಗರಿ ಬೆಚ್ಚಿನವಿಲ ಕೋಣದ ಅಕ್ಕ ಮಾಯವನ ಮಾರಾಗ ಹಾಡಿದರ ಸಕ್ಕ
ಯಾವಲ್ಲಿ ಹೇಳು ತಾವೇನೋ ನಮ್ಮ ಗುರುವಿನ ಮಾರಾಗೋ ಯಾವಲ್ಲಿ ಹೇಳು ತಾವೇನೋ ದೇವರ ಮಾರಾಗ ನೋಡಪ್ಪ ಚಂದನಗಿರಿಯ ಊರಾಗೋ ದೇವರ ಮಾರಾಗ ನೋಡಪ್ಪ ಚಂದನಗಿರಿಯ ಊರಾಗೋ ಚಂದನಗಿರಿಯ ಊರಾಗೋ ಲಿಂಗ ಭೀರಣ ದೇವಾರೋ ಚಂದನಗಿರಿಯ ಊರಾಗೋ ಲಿಂಗ ಬೀರಣ ದೇವಾರೋ ಲಿಂಗ ಭೀರಣ ದೇವಾರೋ ಮ್ಯಾಳಿಗೆ ಮಡಿಗಲ್ಲೇರಾನೋ ಲಿಂಗ ಬೀರಣ ದೇವಾರೋ ಗಾಳಿಗೆ ಮಡಿಗಲ್ಲೇರಾನೋ ಏ ಮೂರು ಹುಟ್ಟಾಗಿ ರಾಳಾಗ ನೀಲಿಯ ಹೊತ್ತಿಗೆ ತಗದಾನೋ ಮೂರ್ತಿಯಾಗಿ ರಾಳಾಗ ದಿಲಿಯ ಹೊತ್ತಿಗೆ ತಗದಾನೋ ಏ ಬಿಂಚೆಯ ಓದಿ ರಾಳಾಗ ಏನೇನ ಹೊಟ್ಟಗಾದಾವೋ ಕಿಯ ಹೋಗಿ ರಾಳಾಗ ಏನೇನ ವಂಟ ಗಾದಾವ ಏ ಗುರುವ ಹರೇವಣ ಸಿದ್ಧಂದು ಹಬ್ಬ ಹೊಂಟಗಾದಾವೋ ರೇವಣ ಸಿದ್ಧಂದು ಅಪರ ವಂಟ ಗಾದಾವ ಪಟ್ಟದ ಪರಬಲಿಂಗಂದು ಜಾಡಿಯ ಹೊಂಟಗಾದಾವೋ ಬರಬಲಿಂಗಂದು ಜಾಡಿಯ ವಂಟ ಗಾದಾವ ಏ ಲಿಂಗ ಭೀರಣ ದೇವಾರೋ ನೆರಿಯ ಗಡ್ಡದ ಹಿರಿಯಾರೋ ಏ ನೆರಿಯ ಗಡ್ಡದ ಹಿರಿಯರಿಗೆ ಕರದ ಹೇಳು ತಾನೇನೋ ಏ ನಮ್ಮ ಗುರುವಿನ ಮಾರ್ಗವೋ ಬಂದ ಇಲ್ಲಿಗೆ ನಿಲ್ತಾವೋ ಇಲ್ಲಿ ಕುಂತಿರ್ತಕ್ಕಂತ ನನ್ನ ಅಣ್ಣನ ಬಳಗಕ್ಕ ಹೌದು ಅಕ್ಕ ಮಹಾದೇವಿ ಸ್ವರೂಪದಲ್ಲಿ ಕುಂತಿರ್ತಕ್ಕಂತ ಅಕ್ಕನ ಬಳಗಕ್ಕ ಈ ಕರ್ಜಿಗೆ ಸಂಘದ ವತಿಯಿಂದ ಕೋಟಿ ಕೋಟಿ ನಮಸ್ಕಾರಗಳನ್ನು ಹೇಳಿ ಹೇಳುತ್ತಾ ಅವರಿವರನ್ನದೇ ಇಲ್ಲಿ ಕೂಡಿರ್ತಕ್ಕಂತ ಎಲ್ಲಾ ಧರ್ಮದ ಎಲ್ಲಾ ನನ್ನ ದೈವಕ್ಕ ಏನ್ರಿ ಮಾತಾ ಮತ್ತೊಮ್ಮೆ ಮುಗಿದೊಮ್ಮೆ ನಮಸ್ಕಾರಗಳನ್ನು ಹೇಳಿ ಹೇಳುತ್ತಾ ಅದಕ್ಕೆ ತಮ್ಮ ಮಹಾತ್ಮರಾಗಿರ್ತಕ್ಕಂಥವ್ರು ಶರಣರಾಗಿರ್ತಕ್ಕಂಥವ್ರು ಸತ್ಪುರುಷರಾಗಿರ್ತಕ್ಕಂಥವ್ರು ಏನ್ ಮಾಡಿದಾರು ಮಾತಿನಲ್ಲಿ ಒಂದು ಮಾತೇನು ಹೇಳ್ತಾರಪ್ಪ ಅಂತಂದ್ರ ಏನ್ ಹೇಳ್ಯಾರಿವ ಮಾತಾ ಮರವಿದ್ದು ಫಲವೇನು ನೆರಳವಿಲ್ಲದ ನಕ್ಕ ಮರವಿದ್ದು ಫಲವೇನು ನೆರಳವಿಲ್ಲದ ನಕ್ಕ ನಕ್ಕ ಹಸುವಿದ್ದು ಫಲವೇನು ಹೈನವಿಲ್ಲದ ನಕ್ಕ ಹೌದು ಧನವಿದ್ದು ಫಲವೇನು ದಯವಿಲ್ಲದ ನಕ್ಕ ನಕ್ಕ ರೂಪವಿದ್ದು ಫಲವೇನು ಗುಣವಿಲ್ಲದ ನಕ್ಕ ನಾನಿದ್ದು ಫಲವೇನು ನನ್ನಲ್ಲಿ ಜ್ಞಾನವಿಲ್ಲದ ನಕ್ಕ ಚನ್ನ ಮಲ್ಲಿಕಾರ್ಜುನ ಅಂತಕ್ಕಂತ ಮಾತ ಯಾರು ಹೇಳ್ಯಾರಿವ ಮಾತಾ 12ನೇ ಶತಮಾನದೊಳಗ ಅಕ್ಕ ಮಹಾದೇವಿಯವರು ಈ ಮಾತು ಹೇಳ್ಯಾರ ಹೇಳ್ಯಾರಿವ ಮಾತು ಹೇಳ್ಯಾರಲ್ಲ ಇದೇ ಮಾತು ಯಾಕೆ ಹೇಳಿದ್ರಪ್ಪ ಅಂತಂದ್ರ ತಮ್ಮ ಯಾಕೆ ಹೇಳ್ಬೇಕಾಗಿತ್ತು ಆ ಮರವಿದ್ದು ಫಲವೇನು ನೆರಳವಿಲ್ಲದ ನಕ್ಕ ಅಂದ್ರ ಏನ್ರಿವ ಮಾತಾ ತಮ್ಮ ಗಿಡ ಎಷ್ಟೋ ದೊಡ್ಡದೈತಿ ಏ ರಗಡದು ಹಾಡ್ದದ ಗಿಡ ಖರೆ ಆ ಗಿಡಕ್ಕ ನೆರಳ ಹಣ್ಣು ಕಾಯಿ ಅಂತಕ್ಕಂಥದ ಇರ್ಲಿಲ್ಲಪ್ಪ ಅಂತಂದ್ರ ಗಿಡ ಎಷ್ಟೇ ದೊಡ್ಡದಿದ್ರು ಸಹಿತ ಅದಕ್ಕೆ ಬೆಲೆ ಇಲ್ಲ ಅಂತ ಹೌದ್ರಲ್ಲ ಹಲೋ ಹಲೋ ಹಸುವಿದ್ದ ಫಲವೇನು ಹೈನವಿಲ್ಲ ನನಕ್ಕ ಅಂದ್ರೆ ನೀವ ಮಾತಾ ಆ ನೀನ್ ಲಕ್ಷಾನುಗಟ್ಲೆ ರೊಕ್ಕ ಕೊಟ್ಟ ಆಕಳ ತನ್ನ ಮನಿ ಮುಂದೆ ಕಟ್ಟ
ಕಟ್ಟು ಕಟ್ಟು ಕಿಲಾರ ಆಕಳ ಖರೆ ಖರೆ ಆಕಳ ಹಾಲನೆ ಹಿಂಡ್ಲಿಲ್ಲಪ್ಪ ಅಂತಂದ್ರ ಆಕಳ ತಗೊಂಡ್ ಏನ್ ಮಾಡುದು ಆಕಳಿಗೆ ಬೆಲೆ ಇಲ್ಲ ಅಂತಕ್ಕಂತ ಮಾತು ಹೇಳ್ಯಾರ. ಹೌದಲ್ವಾ? ಇನ್ನು ಧನವಿದ್ದು ಫಲವೇನು ದಯವಿಲ್ಲದ ನಕ್ಕ ಅಂದ್ರೆ ಏನಿವ ಮಾತ ತಮ್ಮ ನಮ್ಮ ಬಳ್ಳಿ ಎಷ್ಟೋ ಶ್ರೀಮಂತಿಗೆ ತುಂಬಿ ತುಳಕಲಕತ್ತದ ಆಸ್ತಿ ಐತಿ ಅಂತಸ್ತೈತಿ ಬೆಳ್ಳಿ ಅದ ಬಂಗಾರ ಅದ ಬೇಡಿದವರಿಗೆ ಬೆಕ್ಕಾದ ಕೊಡುವಂತದ ಶ್ರೀಮಂತಿಕೆ ನಮ್ಮ ಬಲ್ಲಿ ಅದ ಖರೆ ದಯಾ ಮಯ ಅಂತ ಕರುಣೆ ಅಂತಕ್ಕಂಥದ್ದು ಇರ್ಲಿಲ್ಲಪ್ಪ ಅಂತಂದ್ರ ಏನವ ಆ ಶ್ರೀಮಂತಿಗೆ ಎಷ್ಟಿದ್ರು ಸಹಿತ ಅದಕ್ಕೆ ಬೆಲೆ ಇಲ್ಲ ಅಂತಕ್ಕಂತ ಮಾತು ಹೇಳ್ಯಾರ. ಹೇಳ್ಯಾರಿವ ಮಾತ ಇನ್ನು ರೂಪವಿದ್ದು ಫಲವೇನು ಗುಣವಿಲ್ಲದ ನಕ್ಕ ಅಂದ್ರೆ ಏನ್ರಿ ಮಾತ ನೋಡ್ಲಕ್ಕ ಮನುಷ್ಯ ಅಂದ ಅದಾನ ಚಂದ ಅದಾನ ಬಾರಿ ಅದಾನಲ್ರಿ ಒಳ್ಳೆ ರೂಪವಂತದನ ಖರೆ ಅವನು ಬಲ್ಲಿ ಗುಣ ಅಂತಕ್ಕಂಥದ್ದು ಇರ್ಲಿಲ್ಲಪ್ಪ ಅಂತಂದ್ರ ಏನ್ ಮಾಡುದ ಮನುಷ್ಯಾಗ ಆ ರೂಪಕ್ಕೆ ಬೆಲೆ ಇಲ್ಲ ಅಂತಕ್ಕಂತ ಮಾತು ಹೇಳ್ಯಾರ. ಹೌದಲ್ಲ? ಇನ್ನು ಕೊನೆಯದಾಗಿ ನಾನಿದ್ದು ಫಲವೇನು ನನ್ನ ಜ್ಞಾನವಿಲ್ಲದ ನಕ್ಕ ಅಂದ್ರೆ ನೀವ ಮಾತ ಈ ಇರುವಿ 84 ಇವನಿಗಳನ್ನ ತಿರುಗಿ ಕೊನೆಯದಾದಂತ ಶ್ರೇಷ್ಠವಾದ ಮಾನವ ಜನ್ಮಕ್ಕ ನಾವು ನೀವು ಹುಟ್ಟಿ ಬಂದೇವಪ್ಪ ಅಂತಂದ್ರ ಹೌದು ಮೊದಲ ನಮ್ಮಲ್ಲಿ ಜ್ಞಾನ ಅಂತಕ್ಕಂಥದ್ದು ಇರ್ಬೇಕಾಗ್ಯದ, ಜ್ಞಾನಿ ಆಗ್ಬೇಕಾಗ್ಯದ. ಹೌದೌದಲ್ಲ? ಆ ಜ್ಞಾನಿ ಆಗ್ಲಿಲ್ಲಪ್ಪ ಅಂತಂದ್ರ ಏನವ ಈ ಮಾನವ ಜನ್ಮಕ್ಕ ಹುಟ್ಟಿನೋ ಸ್ವಾರ್ಥಕ ಇಲ್ಲ ಅಂತಕ್ಕಂತ ಮಾತು ಅಕ್ಕ ಮಹಾದೇವಿ ಅವರು ಹೇಳ್ಯಾರ. ಹೌದಲ್ಲ? ಅದಕ್ಕ ಇರ್ಲಿ ತಮ್ಮ ಬಾಳೇನು ಮಾತಾಡುವಂತ ಅವಶ್ಯಕತೆ ಇಲ್ಲ. ಇನ್ನೊಂದ್ ಕಡೆ ಸಂತ ಕಬೀರದಾಸ ಮಹಾರಾಜರು ಒಂದು ಮಾತು ಹೇಳ್ಯಾರ. ಏನಂತ ಹೇಳ್ಯಾರಿವ ಮಾತ ತೂ ಕ್ಯಾ ಕರೆಗ ತೆರೆ ತಕದೀರ ಕಾ ಚಕ್ಕರ ನ್ಯಾರ ಅಂತ ಹೇಳಿದಾರ ಅವ್ರು. ಕನ್ನಡ ಮೇ ಬೋಲು ಕನ್ನಡ ಮೇ ನಮಗ ತಿಳಿಲಿಲ್ಲ ಈ ಮಾತಿನ ಅರ್ಥ ನಿನಗೆ ತಿಳಿಲಿಲ್ಲ. ಕೂನಾಗಿಲ್ಲ ಮಗ ತಮ್ಮ ಇದರ ತಾತ್ಪರ್ಯ ಇಷ್ಟೇ ಐತಿ. ಏನವ ಜಗತ್ತಿನೊಳಗ ಎಷ್ಟೋ ಜನ ಮಾತಾಡ್ತಿರ್ತಾರ. ಏನಂತ ಹೇಳಿ ನಾ ಅದನ್ನ ಮಾಡ್ತೀನಿ ಇದನ್ನ ಮಾಡ್ತೀನಿ ಅದನ್ನ ಮಾಡೇ ತೀರ್ತೀನಿ ಅಂತಕ್ಕಂತ ಮಾತಾಡ್ತಿರ್ತಾರ. ಯಾರಂತವ್ರು ವಿಜ್ಞಾನಿಗಳಂತವ್ರು. ಹೌದಲ್ಲ? ಮಾಡೇ ತೀರ್ತೀನಿ ಅಂತಕ್ಕಂತ ಮಾತು ಹೇಳ್ತಿರ್ತಾರ. ಅಂತವ್ರಿಗೆ ಕಬೀರದಾಸ ಮಹಾರಾಜರು ಹೇಳ್ಯಾರ. ಏನಂತ ಹೇಳ್ಯಾರಿವ ಮಾತ ನೀ ಏನು ಮಾಡ್ತೀನಿ ನಿನ್ನ ಕೈಲೇ ಏನೂ ನಿಗುದಿಲ್ಲ, ಆಗುದಿಲ್ಲ. ನಿನ್ನ ಹಣೆ ಬರಹದೊಳಗ ನಿನ್ನ ಭೋಗದೊಳಗ ಏನದಲ್ಲ ಅದನ್ನೇ ಆಗ್ತದೋ ಶಿರ್ಸು ಅದನ್ನೇ ಆಗ್ತದಂತಕ್ಕಂತ ಮಾತು ಕಬೀರದಾಸರು ಹೇಳ್ಯಾರ. ಹೌದೌದ್ರಲ್ಲ? ಅದಕ್ಕೆ ಇರ್ಲಿ ಸಂಪ ಅಂತಕ್ಕಂತ ಸಭಾ ಬಹಳ ಇಂಪಾಗಿ ಕುಂತಾರ. ಕೂಡ್ಯಾರಲ್ರಿ? ಹಾಲು ಮತ್ತದ ಸಿದ್ಧಾಟ ಈ ವಿಷಯನ ಕೇಳಗೋಸ್ಕರವಾಗಿ ನಮ್ಮ ಹಿರಿಯರ ಬಳಗ ಕೂಡ್ಯಾದ. ಹೌದೌದಲ್ಲ? ಅಧ್ಯಾತ್ಮದ ಹಾಡುಗಳು ಅನುಭವದ ಮಾತುಗಳನ್ನ ಕೇಳಗೋಸ್ಕರವಾಗಿ ನನ್ನ ತಾಯಿ ಬಳಗ ಕೂಡ್ಯಾದ. ಕೂಡ್ಯಾರವ? ಅದಕ್ಕೆ ಇರ್ಲಿ ತಮ್ಮ ಈಗಾಗಲೇ ಅಪ್ಪಾಜಿ ಅವರು ಬಹಳ ಉತ್ತಮ ರೀತಿಯಾಗಿ ಮಾತಾಡಿ ವಿಜ್ಞಾನಿಗಳ ಬಗ್ಗೆ ವಿಷಯವನ್ನ ಬೆಳೆಸಿ ಹೋಗ್ಯಾರ. ಹೌದು. ಆ ವಿಷಯ ಕಡೆ ಹೋಗೋಕ್ಕಿಂತ ಮುಂಚಿತವಾಗಿ ಏನ್ ಮಾಡ್ಬೇಕೈತ್ರಿ ನಮ್ಮ ಶುದ್ರ ಪವಾಡ ಒಂದಿಟ್ಟು ಸಾರಾಂಶ ಮಾಡಿ ಹೇಳ್ಬೇಕಾಗ ಹೇಳಲ್ಲ. ನಮ್ಮ ಹಾಲು ಮತ ಅಂತಕ್ಕಂಥದ್ದು ಎಲ್ಲಿದಿಂದ ಹುಟ್ಟಿ ಬಂತ ತಮ್ಮ? ಎಲ್ಲಿ ಹಿಡ್ಕೊಂಡವ? ಯಾವ ಪಾರ್ವತಿ ಪರಮೇಶ್ವರ ಇವರ ಸಂಚಾರಕ್ಕಾಗಿ ಎಲ್ಲಿ ಬಂದ್ ಇಳ್ಕೊಂಡ್ರು? ಗಂಡು ಮೆಟ್ಟದ ನೆಲ ಪುಂಡ ಭೂಮಿ ಜಾಗ್ರತಪುರ ಪಟ್ಟಣಕ್ಕೆ ಬಂದ್ ಇಳ್ಕೊಂಡ್ರು. ಪಾರ್ವತಿ ದೇವಿ ಭೂಲೋಕಿಗೆ ಬಂದು ಇಳ್ಕೊಂಡು ಕೂಡ್ಲೆ ಷಣ್ಮುಖ ಗಣಪತಿ ನನ್ನ ಕೈಲಾಸ ಬಿಟ್ಟು ಬಂದಿದ್ರು. ಹೌದು. ಅವಾಗ ಮಕ್ಕಳ ನೆನಪಾಗಿ ಎದೆ ಹಾಲ ಧರಣಿಗೆ ಬಿದ್ದಾಗ ಪಾರ್ವತಿ ದೇವಿ ವಿಚಾರ ಮಾಡ್ತಾಳೆ. ಏನಂತ ಹೇಳಿ ವಿಚಾರ? ಬಿದ್ದಿರ್ತಕ್ಕಂತ ಹಾಲು ವ್ಯರ್ಥ ಮಾಡಬಾರ್ದ, ಹಾಳು ಮಾಡಬಾರ್ದ ಅಂತ ತಿಳ್ಕೊಂಡ ಏನ್ ಮಾಡಿದ್ರವ? ಅದೇ ಹಾಲಿನೊಳಗ ಮಣ್ಣ ಕಲಿಸಿ 2 ಗೊಂಬಿಗಳನ್ನ ತಯಾರು ಮಾಡ್ತಾಳ. ಬಲಿಕಿನ ಎದೆ ಹಾಲಿನ ತಯಾರು ಮಾಡಿರ್ತಕ್ಕಂತ ಗೊಂಬಿಗೆ ಮುದ್ದಪತಿ ಹೆಸರಿಟ್ರು. ಎಡಕಿನ ಎದೆ ಹಾಲಿನ ತಯಾರು ಮಾಡಿರ್ತಕ್ಕಂತ ಗೊಂಬಿಗೆ ಮುದ್ದವತಿ ಹೆಸರಿಟ್ರು. ಜೀವಕಾಳ ತುಂಬಿದ್ರು. ಮುದ್ದಾಯಿ ಮುದ್ದುಗೊಂಡಾಗ ಆದಿಗೊಂಡ ಮಗ ಆದಿಗೊಂಡಾಗ 6 ಮಂದಿ ಮಕ್ಕಳು. ಅವ್ರ ಯಾರವ? ಆಯಿಗೊಂಡ, ಪಾಯಿಗೊಂಡ, ಅಮರಗೊಂಡ, ತುಮರುಗೊಂಡ, ಬೀರುಗೊಂಡ, ಕಡಿಹುಟ್ಟ ಶಿವ ಪದಮಗೊಂಡ ತಮ್ಮ. ಪದಮಗೊಂಡಗ 84 ಮಂದಿ ಮಕ್ಕಳು. ಅವ್ರ ಯಾರು? 42 ಹೆಣ್ಣ 42 ಗಂಡ. ನಡುವಿನವ ದೇವರಾಜನಿಂದ ದೇವರಾಜನ ಹೊಟ್ಟಿಲೆ ದುಪ್ಪಕರಯ್ಯ, ದಿಪ್ಪಕರಯ್ಯ, ಆಲಕರಯ್ಯ, ಪಾಲಕರಯ್ಯ, ಆನಕರಯ್ಯ, ಚಾನಕರಯ್ಯ, ಸೈರಿಕ ಬಂಬುರಾಯ, ಕರಿಗೌಡ, ಕೆಂಚಗೌಡ, ಸೋಮರಾಯ, ತುಕ್ಕಾಪರಾಯ, ಕೊನೆಯದಾಗಿ ಜಕ್ರಾಯ ಮಾಳಿಂಗರಾಯ. ನನ್ನಪ್ಪ ತ್ರಿಕಾಲ ಜ್ಞಾನಿ ಮಾಳಿಂಗರಾಯಗ 4 ಮಂದಿ ಮಕ್ಕಳು. ಅವ್ರ ಯಾರ್ಯಾರು? ಹಿರಿ ಮಗ ರೆಬ್ರಾಯ, ಬೀರಮುತ್ಯ, ಸೋಮುತ್ಯ, ಖನಮುತ್ಯ, ಸಾಕಿದ ಮಗ ಜಗ್ಗಿನ ಬುಳ್ಳಪ್ಪ, ಹೊನ್ನುಟ್ಟಿಗೆ ಯಂಕಣಗೌಡರ ಮಗ, ತಾಯಿ ಶಿವಲಿಂಗಮ್ಮನ ಮಗ. ಮತ್ತು ಮುಂದಿನ ಸಂಧಿ ಇದರ ಮುಂದಿನ ಮಾತುಗಳ ಹೇಳ್ಕೊತ ಹೋಗುದ. ಈಗ ನೇರವಾಗಿ ವಿಷಯ ಕಡೆ ಬರ್ಬೇಕಾಗ್ಯದ ತಮ್ಮ. ವಿಷಯ ಕಡೆ ಜ್ಞಾನಿ ಮತ್ತು ವಿಜ್ಞಾನಿ ಅಂತಕ್ಕಂತ ವಿಷಯಗಳು ಬಹಳ ಉತ್ತಮ ರೀತಿಯಾಗಿ ನಡೆದವ್ರಲ್ಲ. ಅಪ್ಪಾಜಿ ಅವರ ಪಾಲಿಗೆ ವಿಜ್ಞಾನಿ ಅದ, ನಮ್ಮ ಪಾಲಿಗೆ ಜ್ಞಾನಿ ಅದ. ಆ
ಬೆಳೆಸಿದ್ರ ಅವ್ರ ಅಪ್ಪಾಜಿ ಅವ್ರು ಆಗ್ಲೇ ಹೇಳಿದಾಗೈತಿ ಪದದೊಳಗ ಹೇಳಿದೇವಲ್ಲ. ಆ ರೈಲ್ವೆ ಎಲ್ಲಾ ವಾಹನಗಳ ಕಂಡು ಹಿಡಿದವರು ವಿಜ್ಞಾನಿಗಳಂತ ಹೇಳಿದರು. ಹೌದು. ಅದಕ್ಕಾಲಿ ಮಹಾತ್ಮರು ಹೇಳ್ಯಾರ ತಮ್ಮ ಜ್ಞಾನಿಗಳ ಬದ್ದಲ ಏನಂತ? ಸತ್ಯ ಶರಣರ ಸಂಘವಿರಲು ತೀರ್ಥವ್ಯಾತಕ್ಕೆ. ಹೌದು. ಸತ್ಯ ಶರಣರ ಸಂಘವಿರಲು ತೀರ್ಥವ್ಯಾತಕ್ಕೆ ನಿತ್ಯ ಜ್ಞಾನಿ ಆದ ಮ್ಯಾಗ ಚಿಂತೆ ಯಾತಕ್ಕೆ ಅಂತ ಹೇಳ್ಯಾರ. ಹೌದು. ಈ ಮಾತು ಯಾರು ಹೇಳ್ಯಾರ? ಜ್ಞಾನಿ ಆಗಿರ್ತಂತ ಭಕ್ತ ಕನಕದಾಸರು ಹೇಳ್ಯಾರ. ಈ ಮಾತು ಯಾಕೆ ಹೇಳ್ಯಾರ ಅವರು? ಯಾಕೆ ಹೇಳ್ಬೇಕಾಗ್ಯದ ಈ ಮಾತ? ಶರಣರ ಸಂಘ ಐತಪ್ಪ ಅಂತಂದ್ರ ನಮಗ ತೀರ್ಥ ಬ್ಯಾಡತ್ತ ಹೇಳ್ಯಾರ ಅವರು. ಹೌದ್ ಮತ್ತ ಜ್ಞಾನಿ ಆದ ಮ್ಯಾಗ ಯಾವುದೇ ಚಿಂತೆ ಬ್ಯಾಡತ್ತ ಯಾಕೆ ಹೇಳ್ಯಾರಪ್ಪ ಅಂತಂದ್ರ ಯಾಕ್ರಿ? ಜ್ಞಾನಿ ಮನುಷ್ಯ ಆಯ್ತಪ್ಪ ಅಂತಂದ್ರ ಅವನಿಗೆ ಯಾವುದೇ ಚಿಂತೆ ಇರಲ್ಲ. ಇರುದಿಲ್ಲ. ವಿಜ್ಞಾನಿ ಏನ್ ಇರ್ತಾನ ನೋಡು, ವಿಜ್ಞಾನಿಗೆ ಹಲವಾರು ಚಿಂತೆಗಳು ಇರ್ತಾವ. ಬಹಳ ಚಿಂತೆ ಅವನಿಗೆ. ಒಂದು ಸಲ ಜ್ಞಾನಿ ಆದಪ್ಪ ಅಂತಂದ್ರ ಅವನಿಗೆ ಯಾವುದೇ ಚಿಂತೆ ಇರಲ್ಲ ತಮ್ಮ. ಯಾಕಪ್ಪ ಅಂತಂದ್ರ ಈಗ ಸದ್ಯ ಒಂದು ಮಾತು ಜಗತ್ತದೊಳಗೆ ಏನ್ ಹೇಳೋದೈತಿಪ್ಪ ಅಂತಂದ್ರ ಏನ್ ಹೇಳ್ತೀವ ಮಾತ? ಎಲ್ಲಾನು ಕಂಡು ಹಿಡಿದ್ರು ವಿಜ್ಞಾನಿಗಳು. ಹಿಡಿದ್ರಲ್ಲ. ಆ ಜ್ಞಾನಿ ಅಂತಕ್ಕಂಥವ್ ಮೊದಲ ಏನಪ್ಪ ಅಂತಂದ್ರ ಅಂಡಜ ಪಿಂಡಜ ಜಲಜ ಉದ್ಬೀಜ ತಯಾರ ಮಾಡದವ ಜ್ಞಾನಿ ಪರಮಾತ್ಮ ಅದಾನ. ಹೌದು. ಪರಮಾತ್ಮ ಅದಾನ. ಹೌದ್ ಮತ್ತ ಮುಂದೆ ಬಂದವರು ವಿಜ್ಞಾನಿಗಳದಾರ. ಆ ಒಂದು ಮಾತು ಹೇಳೋದೈತಿ ಈಗ ಜಗತ್ತಿನೊಳಗ. ಏನ್ ಹೇಳ್ತೀವ ಮಾತ? ರೈಲ್ವೆ ಕಂಡು ಹಿಡಿದ್ರು ಅಂತಂದ್ರ ಅವ್ರು ನೀವೆಲ್ಲಾರು ಕೇಳಿರಿ. ಹೇಳ್ಯಾರಲ್ರಿ. ವಿಮಾನ ಇಂಗ್ಲೆಂಡ್ ಅಮೆರಿಕಾಕ್ ಹೋಗ್ಲಾಕ ವಿಮಾನ ಕಂಡು ಹಿಡಿದ್ರು ವಿಜ್ಞಾನಿಗಳು ಹೇಳಿದ್ರು ನೀವೆಲ್ಲಾರು ಕೇಳಿ. ಹೌದೌದು. ಕರೆ ನಿಮ್ಮ ಸ್ವಂತ ಬುದ್ಧಿಯಿಂದ ನೀವು ವಿಮಾನ ಕಂಡು ಹಿಡಿದ್ರೇನೋ ಅಂತ ನಾ ಕೇಳ್ತೇನೆ. ಹಿಡಿದ್ರೇನಪ್ಪ? ನಿಮ್ಮ ಸ್ವಂತ ಬುದ್ಧಿಯಿಂದ ನೀವು ಕಂಡು ಹಿಡಿದಿಲ್ಲ. ಒಂದು ದಿವಸ ನಿಮ್ಮ ಜ್ಞಾನಿ ಒಂದು ಗಿಡದ ಬಡ್ಡ್ಯಾಕ ಕೂತಿದ್ದ. ಏನ್ ಮಾಡಿದವ? ಗಿಡದ ಬಡ್ಡ್ಯಾಕ ಕೂತಿರ್ತಕ್ಕಂತ ಸಂದರ್ಭದಾಗ ಮ್ಯಾಗ ಒಂದು ಪಕ್ಷ ಹಾರಿ ಹೊಂಟಿತ್ತು. ಹೌದೌದಲ್ಲ. ಪಕ್ಷ ಹಾರಿ ಹೊಂಟಿತ್ತು. ವಿಚಾರ ಮಾಡ್ತಾನ ವಿಜ್ಞಾನಿ ಅವ. ಏನಂತೇಳಿ ವಿಚಾರ? ಮ್ಯಾಗ ಪಕ್ಷಿ ಹಾರಿ ಹೊಂಟದ. ಹೊಂಟೈತಿ. ಇದು ಹೆಂಗ ಹಾರಿ ಹೊಂಟದ? ಮನುಷ್ಯರು ಹಾರ್ಲಕ್ಕ ಬರ್ತದೇನೋ ಅಂತ ವಿಚಾರ ಮಾಡ್ಲಕತ್ತವ. ಗಿಡದ ಬಡ್ಡ್ಯಾಗ ಕೂತು ಪಕ್ಷಿ ಹಾರದಪ್ಪ ಅಂತಂದ್ರ ಮನುಷ್ಯರು ಹಾರಬೇಕಂತ ತಿಳ್ಕೊಂಡು ಪಕ್ಷಿಯನ್ನು ನೋಡಿ ನಿಮ್ಮ ವಿಜ್ಞಾನಿಗಳು ವಿಮಾನ ಕಂಡು ಹಿಡ್ದಾರ. ಹೌದು. ಸ್ವಂತ ಬುದ್ಧಿದಿಂದ ಹಿಡ್ದೇರೇನು? ಇಲ್ಲ ಇಲ್ಲ ಇಲ್ಲ. ಅಷ್ಟೇ ಮಾತಲ್ಲ, ಮತ್ತೇನು? ಈಗ ಸದ್ಯ ತಮ್ಮ ಗಣಿತ ಶಿಕ್ಷಣ ಏನಪ್ಪಾ ಅಂತಂದ್ರೆ ಶಿಕ್ಷಣ ಕಂಡು ಹಿಡಿದ್ರು. ಶಿಕ್ಷಣ ಸಾಲಿ ಒಳಗೆ ಶಿಕ್ಷಣ ಕಂಡು ಹಿಡಿದ್ರು. ಅದನ್ನು ವಿಜ್ಞಾನಿ ಒಬ್ಬ ಗಿಡದ ಬಡ್ಡ್ಯಾಕೆ ಕೂತಿದವ. ಏನ್ ಮಾಡ್ತಿದ? ಒಂದು ಶೇಬು ಹಣ್ಣಿನ ಗಿಡದ ಬಡ್ಡ್ಯಾಕ ಕೂತಿದ್ದ. ಹೌದು. ಆ ಶೇಬು ಹಣ್ಣಿನ ಗಿಡದೊಳಗೆ ಒಂದು ಕಾಯಿ ಬಂದು ತೆಳಗ ಬಿತ್ತು. ಅವಾಗ ಏನಾಯ್ತು? ತೆಳಗ ಬಿದ್ದು ಕೂಡ್ಲೆ ಏನಾಗ್ತದ? ಮ್ಯಾಗಿನದಿಂದ ತೆಳಗದು ಬಿದ್ದೈತಿಪ್ಪ ಅಂತಂದ್ರ ಆ ಗಿಡದ ಮ್ಯಾಗಿಂದಕ್ಕ ತೆಳಗ ಎಷ್ಟ ಅಂತರ ಐತಿ ನೋಡ್ಬೇಕಂತ ಅಲ್ಲಿ ಗಣಿತ ಕಂಡು ಹಿಡದ. ನಿನ್ನ ಸ್ವಂತ ಬುದ್ಧಿಯನ್ನು ಕಂಡು ಹಿಡಿದ್ರೇನು? ಇಲ್ಲ ಇಲ್ಲ. ಹೌದು. ಇನ್ನು ರೈಲ್ವೆ ಕಂಡು ಹಿಡಿದ್ರು ಅಂತ ಹೇಳಿರಿ, ಅದನ್ನು ಒಪ್ಪಕೊಳ್ಳೋದು. ಅಲ್ಲೇನವ? ವಿಜ್ಞಾನಿಗಳ ರೈಲ್ವೆ ಹೆಂಗ ಕಂಡು ಹಿಡಿದ್ರು ನೋಡ್ರಿ. ಹೆಂಗವ? ಅದು ಒಮ್ಮೆ ಚಾಲು ಆಯ್ತಪ್ಪ ಅಂತಂದ್ರೆ ತನ್ನ ಸ್ಟ್ಯಾಂಡಿಗೆ ಹೋಗಿ ನಿಂದಿರ್ಬೇಕು. ಹೌದೌದು. ಅದ್ರ ಜಾಗಿಗೆ ಹೋಗ್ಬೇಕದು. ಆ ಬೆಂಗಳೂರಿಗೆ ಚಾಲು ಆಯ್ತಪ್ಪ ಅಂತಂದ್ರೆ ಮುಂಬೈಗೆ ಹೋಗಿ ನಿಂದಿರ್ಬೇಕು. ಮುಂಬೈಗೆ ಚಾಲು ಆಯ್ತಂದ ಹೊಳ್ಳಿ ಬೆಂಗಳೂರಿಗೆ ಬಂದು ನಿಂದಿರ್ಬೇಕು. ಹೌದು. ಅಂತ ರೈಲ್ವೆ ಕಂಡು ಹಿಡಿದ್ರೆ ನಿಮ್ಮ ವಿಜ್ಞಾನಿಗಳು ಇಲ್ಲಿ ಒಪ್ಕೊಳ್ಳೋದದ. ಬೆಂಗಳೂರದಿಂದ ಮುಂಬೈಗೆ ಹೋಗುವಂತ ರೈಲ್ವೆ ಎಲ್ಲಿ? ಲಚ್ಚಾಣ ಗ್ರಾಮದೊಳಗೆ. ಅಲ್ಲಿ ಏನಾಯ್ತು? ಬೆಂಗಳೂರದಿಂದ ಮುಂಬೈಗೆ ಹೋಗುವಂತ ರೈಲ್ವೆ ಲಚ್ಚಾಣ ಗ್ರಾಮದೊಳಗ ಏನಾಯ್ತು? ಅಲ್ಲಿ ನಮ್ಮ ಜ್ಞಾನಿ ಸಿದ್ಧಲಿಂಗ ಮುತ್ಯ ಬರೇ ಕೈ ಮಾಡಿದಾಗ ನಿನ್ನ ವಿಜ್ಞಾನಿ ನಿತ್ತಾನ. ಹೌದು. ಬರೇ ಕೈ ಮಾಡ್ಯಾನ ನಿನ್ನ ವಿಜ್ಞಾನಿ ಕಂಡು ಹಿಡಿರ್ತಕ್ಕಂತ ರೈಲ್ವೆಕ. ಹೌದಲ್ಲ. ಅದು ಎಲ್ಲಿ? ಹೌದೌದು. ಬೆಂಗಳೂರಿಗೆ ಹೋಗುವಂತ ರೈಲ್ವೆ ಮುಂಬೈಗೆ ಹೊಂಟಿತ್ತು. ಎಲ್ಲಿ ನಿಂದ್ರಲಾರದಂತ ರೈಲ್ವೆ ಲಚ್ಚಾಣ ಸ್ಟೇಷನ್ ನಮ್ಮ ಜ್ಞಾನಿ ಸಿದ್ಧಲಿಂಗ ಮುತ್ಯ ತರಬೇನಪ್ಪ ಅಂತಂದ್ರ. ಹೌದು. ಇಲ್ಲಿ ನಿಮ್ಮ ವಿಜ್ಞಾನಿಗಳ ಹೆಂಗ ಶ್ರೇಷ್ಠತೀರಿ ನೀವು? ಅಲ್ಲಕ್ ಬರೋದಿಲ್ಲ. ವಿಜ್ಞಾನಿಗಳಪ್ಪ ಅಂತಂದ್ರ ಔಷಧ ಕಂಡು ಹಿಡಿತಾರ, ಎಲ್ಲ ಹಿಡಿತಾರಲ್ಲ. ಈಗ ಸದ್ಯ ಹುಬ್ಬಳ್ಳಿ ಸಿದ್ಧಾರೂಢರ ಮುತ್ಯರಿಗೆ ಜ್ಞಾನಿ ಅಂತೇಳಿ ಕರೆದಾರ. ಹೌದು. ಲಚ್ಚಾಣ ಸಿದ್ಧಲಿಂಗ ಮುತ್ಯಾಗ ಜ್ಞಾನಿ ಅಂತೇಳಿ ಕರೆದಾರ. ಇದೇ ವಿಜಯಪುರದ ಸಿದ್ದೇಶ್ವರ ಅಪ್ಪಾಜಿ ಅವರಿಗೆ ಜ್ಞಾನಿ ಅಂತೇಳಿ ಕರೆದಾರ. ಹೌದಲ್ಲ. ಹಾಲು ಮತದೊಳಗ ಮಾಳಿಂಗರಾಯಿಗೆ ತ್ರಿಕಾಲ ಜ್ಞಾನಿ ಅಂತೇಳಿ ಕರೆದಾರ. ಅಮೋಘ ಸಿದ್ಧಗ ತ್ರಿಕಾಲ ಜ್ಞಾನಿ ಅಂತೇಳಿ ಕರೆದಾರ. ನಿಮ್ಮ ವಿಜ್ಞಾನಿ ಅಂತೇಳಿ ಹಾಲು ಮತದ ಯಾರಿಗೆ ಕರೆದಾರ? ಬೇಕಲ್ಲ. ಇಲ್ಲ ಇಲ್ಲ. ಉಂಡು ಊಟ ಕಂಡ ಕನಸ ಮುಂದಿನ ಸುದ್ದಿ ಹಿಂದಿನ ಸುದ್ದಿ ಹೇಳವ್ರ ಜ್ಞಾನಿಗಳದಾರ. ಹೌದೌದ್ರಲ್ಲ. ಆ ಒಂದು ದಿವಸ ಹುಬ್ಬಳ್ಳಿ ಸಿದ್ಧಾರೂಢರು ಏನ್ ಮಾಡಿದ್ರು? ಹುಬ್ಬಳ್ಳಿ ಸಿದ್ಧಾರೂಢರು ಗುರುನಾಥ ರೂಢರಿಗೆ ಹೇಳಿದ್ರತ್ತ. ಏನಂತ ಹೇಳಿದ್ರತ್ತ? ಮುಂದಿನ ಜನ್ಮದಾಗ ನೀವು ಹುಲಿಯಾಗಿ ಹುಟ್ಟಿ ಬರ್ತಿ ಅಂತೇಳಿ ಹೇಳಿದ್ರತ್ತ. ಯಾರು? ಹುಬ್ಬಳ್ಳಿ ಸಿದ್ಧರೂಢರು. ಅವಾಗ ಹುಬ್ಬಳ್ಳಿ ಸಿದ್ಧರೂಢರು ಹೇಳಿದ ಪ್ರಕಾರ ಗುರುನಾಥ ರೂಢರು ಮುಂದಿನ ಜನ್ಮ ಬರೋದ್ರಾಗ ಹುಲಿಯಾಗಿ ಹುಟ್ಟಿ ಬಂದಿರತ್ತ. ಹಂಗ ನಿಮ್ಮ ಜ್ಞಾನಿಗಳರ ಯಾರ ಮುಂದಿನ ಸುದ್ದಿ ಹೇಳ್ಯಾರೇನು?
ಇಲ್ಲಿಲ್ಲ ವಿಜ್ಞಾನಿಗಳು ಹೇಳ್ಯಾರ ಅಂತ ಕೇಳ್ತೇನೆ. ಹೌದು ವಿಜ್ಞಾನಿಗಳಪ್ಪ ಅಂತಂದ್ರ ಈಗಿಂದ ಹೀಗೆ ನೋಡವ್ರು ವಿಜ್ಞಾನಿಗಳು. ಮುಂದಿನ 6 ತಿಂಗಳ ಸುದ್ದಿ, ಹಿಂದೆ ನಡೆದಿರ್ತಕ್ಕಂತ ಸುದ್ದಿ, ಅದನ್ನ ಪಾತಾಳದನ ಸುದ್ದಿ ಹೇಳ್ದವ್ರು ಯಾರ ಇದ್ರ ಹೌದೌದು ಅದು ನಮ್ಮ ಜ್ಞಾನಿಗಳು ಅಂತಕ್ಕಂತ ಮಾತು ಹೇಳದೈತಿ. ಇದು ಬರೇ ದೃಷ್ಟಾಂತ ಐತ ತಮ್ಮ. ಏನು ಸಿದ್ಧಾಂತ? ಇದಕ್ಕೆ ಸಿದ್ಧಾಂತ ಒಂದು 2 ಮಾತು ಹೇಳಿ ಬಿಡುದದ. ಏನ್ ಹೇಳ್ತೀವ ಮಾತ? ಏನು ಹೇಳ್ದೈತಿಪ್ಪ ಅಂತಂದ್ರ ತಮ್ಮ ಹಾಲು ಮತದೊಳಗ ಏನದು ಮಾತ? ನನ್ನಪ್ಪ ಬೀರದೇವ್ರ ಏನ್ ಮಾಡ್ದ? ತಾಯಿ ಸೂರಮದೇವಿ ಹೊಟ್ಟಿ ಒಳಗಿದ್ದ. ಅಲ್ಲಿ ಏನಾಯ್ತ್ರಿ? ಸೂರಮದೇವಿಗೆ ಬಂಕಿ ಬುತ್ತಿ ಉಣುವಂತ ಆಸೆ ಆಯ್ತು. ಬಳಗಾರ ಬಾಬಣ್ಣನ ಕೈ ಒಳಗ ಕೊಟ್ಟ ಕಳಿಸ್ತಾಳೆ. ಏನಂತೇಳಿ? ಏನಂತ? ನಗರಿ ಪಟ್ಟಣದೊಳಗ ನನ್ನ ಅಣ್ಣ ನಾರಾಯಣಗೌಡ ಅದಾನ, ನನಗ ಬಂಕಿ ಬುತ್ತಿ ಉಣುವಂತ ಆಸೆ ಐತಿ, ಹೋಗಿ ಬುತ್ತಿ ತಗೊಂಡ ನನ್ನ ಅಣ್ಣಗ ಬಾತಿ ಹೇಳತ್ತೇಳಿ ಸುದ್ದಿ ಮುಟ್ಟಿಸತ್ತೇಳಿ. ಯಾರು ಹೇಳಿದ್ರು? ಸೂರಮದೇವಿ. ಸೂರಮದೇವಿ ಬಳಗಾರ ಬಾಬಣ್ಣಗೆ ಹೇಳಿದ್ರು. ಆಯ್ತತ್ತ ತಿಳ್ಕೊಂಡ ಬಳಗಾರ ಬಾಬಣ್ಣ ಹೋಗಿ ನಗರಿ ಪಟ್ಟಣ ನಾರಾಯಣಗೌಡಗೆ ಹೇಳ್ದ ಕೂಡ್ಲಿ ಅವಾಗ ಏನ್ ಮಾಡ್ತಾನ? ನಾರಾಯಣಗೌಡ ಮನುಷ್ಯನೊಳಗ ವಿಚಾರ ಮಾಡ್ತಾನ. ಏನಂತ ಹೇಳಿ? ನನ್ನ ತಂಗಿಗೆ ಹೆಣ್ಣು ಹುಟ್ಟಿದ್ರ ಗಂಡಿಗೆ ಮೂಲ, ಗಂಡ ಹುಟ್ಟಿದ್ರ ಹೆಣ್ಣಿಗೆ ಮೂಲ ಆತ ಹೇಳಿ ಆ ಕೂಸಿನ ಪ್ರಾಣ ಹೊಡಿಬೇಕಂತ ತಿಳ್ಕೊಂಡು ಬಂಕಿ ಬುತ್ತಿಯೊಳಗ ವಿಷ ಬೆರೆಸೋಣ ತಂದ. ಕರಿವೆ ನಾರಾಯಣಗೌಡ ಬಂಕಿ ಬುತ್ತಿಯೊಳಗ ವಿಷ ಬೆರೆಸೋಣ ತಂದಿರತಕ್ಕಂತ ಟೈಮದೊಳಗ ಏನಾತವ? ಅಣ್ಣ ಬರ್ತಿದ್ದ. ಅಣ್ಣ ಬರುವಂತ ದಾರಿ ಸೂರಮದೇವಿ ಕೈಕೋತ ಮನ್ಸದಿ ಮ್ಯಾಗ ಮಲಗಿದಳು. ಮಲ್ಕೊಂಡಿರ್ತಕ್ಕಂತ ಟೈಮದೊಳಗ ಬೀರದೇವ್ರ ಹೊಟ್ಟಿ ಒಳಗ ಆಕಾಶವಾಣಿಯಾಗಿ ಹೇಳ್ತಾನ. ಏನಂತ ಹೇಳುವ ಮಾತಾ? ತಾಯಿ ಕನಿಷ್ಠೊಳಗ ಬಂದು ಹೇಳ್ತಾನ. ಏನಂತ? ತಾಯಿ ನಿನ್ನ ಅಣ್ಣ ಒಳ್ಳೆಯವಲ್ಲ. ಏನ್ ಮಾಡ್ಯಾನ? ಬಂಕಿ ಬುತ್ತಿಯೊಳಗ ವಿಷ ಬೆರೆಸೋಣ ತರ್ಲಕತ್ತಾನ, ಅದನ್ನ ಉಣಿಬೇಡ ತಾಯಿ ಅಂತ ಹೇಳಿ ಬೀರದೇವ್ರ ತಾಯಿ ಹೊಟ್ಟಿ ಒಳಗ ಇದ್ದಾಗ ಹೇಳ. ಹೌದಲ್ಲ, ತಾಯಿ ಹೊಟ್ಟಿ ಒಳಗಿದ್ದಾಗ ಬೀರದೇವ್ರು ಮಾತಾಡೇನಪ್ಪಾ ಅಂತಂದ್ರೆ ಇವ ಜ್ಞಾನಿನೋ ಏನು ವಿಜ್ಞಾನಿನೋ? ಯಾರಪ್ಪ? ಹೊಟ್ಟಿ ಒಳಗೆ ಇದ್ದಾನಪ್ಪ ಅಂತಂದ್ರ ಜ್ಞಾನದಿಂದ ಮಾತಾಡ್ಯಾನ. ಹೌದು ಮತ್ತ ಅಲ್ಲಿ ಅವನಿಗೆ ಜ್ಞಾನಿ ಅಂತೇಳಿ ಕರೆದಾರ ಹೊರತಾಗಿ ವಿಜ್ಞಾನಿ ಅಂತೇಳಿ ಕರೆದಿಲ್ಲ. ಯಾವಾಗ ಇದ್ರು ತಮ್ಮ ಮೊದಲ ಜ್ಞಾನಿ ಆಗಬೇಕಾಗ್ಯದ, ಆಮ್ಯಾಗ ವಿಜ್ಞಾನಿ ಆಗಕ ಬರ್ತದ. ಇಷ್ಟೇ ಮಾತಲ್ಲ, ಜ್ಞಾನಿ ಬೇಕಲ್ಲಪ್ಪ ಮೊದಲ. ಹಂಗ ಎಷ್ಟೋ ಮಂದಿ ಭೂಮಿ ತಲೆ ಮ್ಯಾಗ ವಿಜ್ಞಾನಿಗಳು ಆಗಿ ಹೋಗ್ಯಾರ. ಆಗ್ಯಾರಲ್ಲ ಕರೆ ಚಂದ್ರಮ್ಮನ ಬಳಿ ಹೋಗಿ ಬಂದಾರ, ಸೂರ್ಯನ ಬಳಿ ಹೋಗವ್ರ ಅದಾರ. ರಗಡ ಮಂದಿ ಹೋಗ್ಯಾರ ತೋಪ. ಕರೆ ಇಲ್ಲೇ ನಿಂತು ಸೂರ್ಯ ಚಂದ್ರಮ್ಮನ ತರುವಂತ ಶಕ್ತಿ ನಿಮ್ಮ ವಿಜ್ಞಾನಿಗಳ ಬಳಿ ಐತೇನೋ? ಇಲ್ಲ. ಐತೇನಪ್ಪ? ಇಲ್ಲ. ವಿಜ್ಞಾನಿ ಒಳಗ ಯಾರು ಇಲ್ಲ. ಆಗಿನ ಕಾಲದೊಳಗ ಜ್ಞಾನವಂತಿ ಅಂಗಲಾದೇವಿ, ಅನಿಲಾದೇವಿ, ಜ್ಞಾನವಂತಿ ಅಂಗಲಾದೇವಿ ಒಂದು ದಿವಸ ಗಂಡ ಲಕ್ಕುಳ ಇದ್ದ. ಏನಾತ್ರಿ? ಗಂಡ ಲಕ್ಕುಳ ಇದ್ದಿರ್ತಕ್ಕಂತ ಟೈಮದೊಳಗ ಏನಾಯ್ತ್ರಿ? ಆ ಗಂಡನ ಬುಟ್ಟಿ ಒಳಗ ಕುಂಡ್ರಸ್ಕೊಂಡ್ ಅಡವಿ ಯಾರನ್ನೊಳಗ ತಿರ್ಗಾಡ್ಕೊತ ಹೋಗ್ತಿದ್ಳು. ಅವಾಗ ಏನಾತವ? ಒಂದು ಗಿಡದ ಮ್ಯಾಗ ಒಬ್ಬ ಋಷಿ ಮುನಿಗಳು ತಪಸ್ಸೇರಿ ಕೂತಿದ್ರು. ತಪಸ್ಸೇರಿ ಕೂತಿರ್ತಕ್ಕಂತ ಟೈಮದೊಳಗ ಅವನ ಮಂಡಗಾಲಗಳು ಹೋಗಿ ಅವನಿಗೆ ಋಷಿಗಳಿಗೆ ಸ್ಪರ್ಶ ಅದು. ಅವಾಗ ಋಷಿಗಳ ತಪಸ್ಸರೆ ಭಂಗ ಆಯ್ತು, ಎದ್ದು ಶ್ರಾಪ ಕೊಡ್ತಾರ. ಏನಂತ ಹೇಳಿ ಶ್ರಾಪ? ಸೂರ್ಯ ಮುಣಗುದ್ರೊಳಗ ನಿನ್ನ ಗಂಡ ಸೈಬೇಕು ಅಂತಕ್ಕಂತ ಮಾತು ಶ್ರಾಪ ಕೊಟ್ರ ಅವ್ರು. ಅವಾಗ ಶ್ರಾಪ ಕೊಟ್ಟ ಕೂಡ್ಲೆ ಏನಾಯ್ತು? ಅಂಗಲಾದೇವಿ ಹೋಗಿ ಸೂರ್ಯ ಚಂದ್ರ ಬಲಿ ಬೇಡ್ಕೋತಾಳ. ಏನಂತ ಹೇಳಿ? ಏನಂತ? ಯಪ್ಪ ನೀವು ಹೊಂಟು ಮುಣಗುದ್ರೊಳಗ ನನ್ನ ಗಂಡ ಸಾಯ್ತಾನೆ ಅಂತ ಒಬ್ಬ ಋಷಿ ಮುನಿ ಶ್ರಾಪ ಕೊಟ್ಟಾನ. ನೀವು ಮುಣಗ್ಲಾಕ್ ಹೋಗ್ಬೇಡ್ರಿ, ಹೊಂಡ್ಲಾಕ್ ಹೋಗ್ಬೇಡ್ರಿ ಅಂತ ಹೇಳಿ ಸೂರ್ಯ ಚಂದ್ರಿಗೆ ಬೇಡ್ಕೋತಾಳ. ಅವಾಗ ಏನಂತಾರ ಅವರು? ಕರೆ ಅವ್ರು ಏನಂತಾರಪ್ಪ ಅಂತಂದ್ರ, ತಾಯಿ 3 ದಿವಸ ನಾವು ಮುಣಗ್ಲಿಕ್ಕ ಹೇಳ್ಲಿಕ್ಕಂದ್ರ ಮುಣಗ್ಲಿಕ್ಕ ಹೊಂಡ್ಲಿಕ್ಕಪ್ಪ ಅಂತಂದ್ರ ಈ ಜಗತ್ತ ಕತ್ತಲೊಳಗ ಕುಂಡಿರ್ತದ. ಹೌದು, ನಿನ್ನ ಮಾತು ನಾವು ಕೇಳಕ್ ಆಗುದಿಲ್ಲ, ನಾವು ನಮ್ಮ ಕಾರ್ಯ ನಡೆಸವ್ರೆ ಅಂತೇಳಿ ಸೂರ್ಯ ಚಂದ್ರ ಹೇಳಿದ್ರು. ಅವಾಗ ಏನ್ ಮಾಡ್ತಾಳ? ಅಂಗಲಾದೇವಿ ಜ್ಞಾನ ಉಪಯೋಗ ಮಾಡ್ತಾಳ. ಏನಂತ? ಜ್ಞಾನ ಇದ್ದಾಕಿ ಬಲ್ಲಿ ಜ್ಞಾನದಿಂದ ಹೇಳ್ತಾಳ ಅವರಿಗೆ. ಏನಂತ ಹೇಳು? ಯಾವಾಗ ನೀವು ನನ್ನ ಮಾತಿಗೆ ಧಿಕ್ಕರಿಸಿ ನಡೆದಿರಪ್ಪ ಅಂತಂದ್ರ 3 ದಿವಸ ನೀವು ಹೊಂಡಬಾರದು, ಮುಣಗಬಾರದು ಅಂತ ಹೇಳಿ ಶಾಪ ಸೂರ್ಯ ಚಂದ್ರ ಮ್ಯಾಗ ಆಣಿ ಹಾಕಿ ತರಬದಕ್ಕೆ ಜ್ಞಾನವಂತಿ ಹೆಣ್ಣು ಮಗಳ ಅಂಗಲಾದೇವಿ ಅದಾಳ. ಹೌದಲ್ಲ, ಇಲ್ಲಿ ಜ್ಞಾನಿ ಶ್ರೇಷ್ಠ ಅದಾರ. ಹೌದಲ್ಲ, ಮತ್ತು ವಿಜ್ಞಾನಿ ಶ್ರೇಷ್ಠ ಇದ್ದಪ್ಪ ಅಂತಂದ್ರೆ ಈಗ ಸದ್ದು ಸೂರ್ಯ ಚಂದ್ರಿಗೆ ತರಬು ಶಕ್ತಿ ವಿಜ್ಞಾನಿಗಳ ಬಳಿ ಐತೇನು? ಇಲ್ಲ. ಇಲ್ಲ. ಹೌದೌದು. ಆಗಿನ ಕಾಲದೊಳಗ ಹುಟ್ಟಸ್ಯಾರ ಎಷ್ಟೋ ಮಂದಿ, ಸತ್ತಿರ್ತಕ್ಕಂತ ಹೆಣ ಜೀವಂತ ಮಾಡಿ ತೋರ್ಸ್ಯಾರ ಜ್ಞಾನಿಗಳು, ರಗಡು ಮಂದಿ. ಖರೆ ವಿಜ್ಞಾನಿಗಳ ಬಳಿ ಅಂತ ಶಕ್ತಿ ಇಲ್ಲ. ಆ ಏನೇ ಮಾಡ್ಬೇಕಿದ್ರು ಸಹಿತ ಮೊದಲ ಜ್ಞಾನಿ ಆಗಬೇಕಾಗ್ಯದ. ಜಗತ್ತದೊಳಗ ಜ್ಞಾನ ಅಂತಕ್ಕಂಥದ ಶ್ರೇಷ್ಠ ಅದ ಹೇಳುತ್ತಾ ಹಿಂಗೆ ವಿಷಯಗಳ ಬೆಳೆಸೋತ್ ಹೋಗಿದ್ರ ಜ್ಞಾನಿ ಬದ್ಧರ ವಿಷಯಗಳು ಬಹಳ ಅದಾವ. ಮುಂದಿನ ಸಂಧಿ ಬೆಳೆಸೋತ್ ಹೋಗುದದ. ಈಗ ಯಥಾ ಪ್ರಕಾರ ಒಂದು ಸತ್ಯ ಸಂದರ್ಭದ ಚಾಲ ಹಾಡಿ ಮುಂದೆ ಚಾನ್ಸ ನಮ್ಮ ಸರಜೋಡೆ ಕಲಾವಂತರಿಗೆ ಪಾಳೆ ಕೊಡು. ಹಲೋ.